ओम गृहीतोग्रमहाचक्रे दंष्ट्रोद्धृतवसुन्धरे वराहरूपिणि शिवे नारायणि नमोऽस्तुते। नृसिंहरूपेणोग्रेण हन्तुं दैत्यान् कृतोद्यमे त्रैलोक्यत्राणसहिते नारायणि नमोऽस्तुते। श्री गुरुभ्यो नमः। हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜೂನ್ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳೆಲ್ಲ ಮುಗಿದೋಯ್ತು. ನಮಗೆ ಶನಿ ಬದಲಾವಣೆ ಆಯಿತು, ಗುರು ಬದಲಾವಣೆ ಆಯಿತು, ರಾಹು ಕೇತುಗಳ ಬದಲಾವಣೆ ಆಯಿತು. ಮೇಜರ್ ಆಗಿ ಬದಲಾವಣೆಗಳಾಗುವಂತ 4 ಗ್ರಹಗಳು ಕೂಡ ನಮಗೆ ಈ ಒಂದು 3-4 ತಿಂಗಳಲ್ಲಿ ಮುಗಿದೋಯ್ತು. ಈ ಜೂನ್ ತಿಂಗಳಲ್ಲಿ ಸಣ್ಣ ಬದಲಾವಣೆಗಳು ಮಾಮೂಲಿ ಇರುತ್ತಲ್ಲ, 30 ದಿನಕ್ಕೊಂದ್ಸಲ ಚೇಂಜ್ ಆಗೋದು, ತಿಂಗಳಿಗೊಮ್ಮೆ 45 ದಿನಕ್ಕೊಂದ್ಸಲ ಚೇಂಜ್ ಆಗೋದು, ಈ ತರದ ಗ್ರಹಗಳ ಮಾತ್ರ ಬದಲಾವಣೆ ಆಗುತ್ತೆ. ಆದರೆ ತುಲಾ ರಾಶಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಬಹಳ ಸಂತೋಷವಾಗುತ್ತೆ. ನಂದೇನು ತುಲಾ ರಾಶಿ ಅಲ್ಲ, ಆದ್ರೆ ನನಗೆ ತುಲಾ ರಾಶಿ ವಿಡಿಯೋ ಮಾಡೋದಕ್ಕೆ ಈ ವರ್ಷನೇ ಬಹಳ ಖುಷಿ. ಯಾಕಂದ್ರೆ ಒಂದ್ ಕಡೆ ಪಂಚಮ ಶನಿ ದೂರ ಆಯ್ತು. ಸುಮಾರು 5 ವರ್ಷಗಳ ಕಾಲದಿಂದ ಕಷ್ಟಪಡ್ತಾ ಇದ್ದಂತ ನಿಮಗೆ, ಪಂಚಮ ಶನಿ ಪ್ರಭಾವದಲ್ಲಿದ್ದಂತ ನಿಮಗೆ ಪಂಚಮ ಶನಿ ದೂರ ಆಯಿತು. ಇನ್ನೊಂದು ಕಡೆ ಗುರುಬಲ ಇಲ್ಲದೆ ಇದ್ದಂತ ನಿಮಗೆ ಗುರುಬಲನೂ ಬಂತು. ಒಂದು ಕಡೆ ಶನಿಯಿಂದ ನಿಮಗೆ ಅಬ್ಸ್ಟ್ರಕಲ್ಸ್ ಇಲ್ಲ, ಶನಿ ಕಾಟ ಇಲ್ಲ. ಇನ್ನೊಂದು ಕಡೆ ಗುರು ನಿಮಗೆ ಬಲವನ್ನ ಕೊಡ್ತಾ ಇದ್ದಾರೆ. 1 ವರ್ಷಗಳ ಕಾಲ ಗುರುವಿನ ಬಲ, ಯಥೇಚ್ಛವಾದ ಶುಭ ಫಲಗಳನ್ನು ಪಡೆಯುವಂತಹ ಸುಸಂದರ್ಭ ಯಾವುದಕ್ಕೆ ಅಂತಂದ್ರೆ ಅದು ತುಲಾ ರಾಶಿಗೆ. ಮೇಲಾಗಿ ತುಲಾ ರಾಶಿಯವರಿಗೆ ಈ 6ನೇ ತಾರೀಕು, ಜೂನ್ 6ನೇ ತಾರೀಕು ನೀಚ ಸ್ಥಾನದಿಂದ ಕುಜ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ, 11ನೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್, ದೊಡ್ಡ ಬಲ. ಬುಧ ನಿಮಗೆ ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರನಾದಂತ ಬುಧ 8ನೇ ಮನೆಯಿಂದ 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು 2ನೇ ಬಲ. ಲಾಭಸ್ಥಾನದ ಅಧಿಪತಿಯಾದಂತ ಸೂರ್ಯ 8ನೇ ಮನೆಯಿಂದ 9ನೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಮಹಾಬಲ 15ನೇ ತಾರೀಕು. ಎಷ್ಟು ವ್ಯತ್ಯಾಸಗಳು. ಆದ್ರೆ ಬುಧ ತುಂಬಾ ದಿನ ನಿಲ್ಲಲ್ಲ. 22ನೇ ತಾರೀಕು ಬುಧ ಮತ್ತೆ ಚೇಂಜ್ ಆಗೋಗಿ 10ನೇ ಮನೆಗೆ ಬಂದ್ಬಿಡ್ತಾರೆ. 29ನೇ ತಾರೀಕಿಗೆ ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಒಂದು ಹಂತಕ್ಕೆ ನೋಡೋದಾದ್ರೆ ಗ್ರಹಗಳ ಬದಲಾವಣೆಗಳಲ್ಲಿ ಏನೂ ನೆಗೆಟಿವ್ ಇಲ್ಲ. ಅಲ್ಲ, ಪಂಚಮದಲ್ಲಿ ರಾಹು ಇದೆಯಲ್ಲ ಗುರುಗಳೇ ಅಂತಂದ್ರೆ, ಏಕಾದಶದಲ್ಲಿ ಕೇತು ಇದೆಯಲ್ಲ, 11ನೇ ಮನೆ ಕೇತು ಒಳ್ಳೇದೇ ಅಲ್ವಾ. 5ನೇ ಮನೆಯಲ್ಲಿ ರಾಹು ಇದ್ರೂ ಕೂಡ ನಿಮ್ಮ ರಾಶಿಯಾಧಿಪತಿಯಾದಂತ ಶುಕ್ರನಿಗೆ ರಾಹು ಶಿಷ್ಯ. ಮೇಲಾಗಿ ರಾಹು ಏನು ನೀಚ ಸ್ಥಾನದಲ್ಲೋ ಶತ್ರು ಸ್ಥಾನದಲ್ಲೋ ಇಲ್ಲ, ಶನಿಯ ಮನೆಯಲ್ಲಿ ಮಿತ್ರನ ಮನೆಯಲ್ಲಿದೆ. ಶನಿ ಮತ್ತು ರಾಹು ಅಂತ ಕರಿತೀವಿ ನಾವು. ಹಂಗ ನೋಡೋದಾದ್ರೆ ಯಾವುದೇ ತರದ ನೆಗೆಟಿವಿಟಿ ಇಲ್ಲ. ಶನಿವತ್ ರಾಹು ಅಂತಂದ್ರೆ ಶನಿಯಂತೆ ರಾಹು ಫಲ ಕೊಡ್ತಾನೆ. ಈ ಕಡೆ ಏಕಾದಶದಲ್ಲಿ ಕೇತು ಇದ್ದಾರೆ, ಅಲ್ಲಿ ಕುಜ ಬರ್ತಾರೆ, ಕುಜವತ್ ಕೇತು ಅಂತ ಕೂಡ ಕರಿತೀವಿ ನಾವು ಅದನ್ನ. ಸರಿ, ಹಾಗಾದ್ರೆ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 7ನೇ ಮನೆಯಲ್ಲಿ ಇದ್ದಾರೆ. 29ನೇ ತಾರೀಕುವರೆಗೂ 7ನೇ ಮನೆಯಲ್ಲೇ ಇರ್ತಾರೆ. ಅಂದ್ರೆ ಈ ತಿಂಗಳು ಪೂರ್ತಿ 7ನೇ ಮನೆ ಅಂತಾನೆ ತಗೋಬೇಕು ನಾವು. ರಾಶ್ಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ ಸಪ್ತಮದಲ್ಲಿದ್ದಾಗ ಶುಭ ಫಲವೇ, ಅಶುಭ ಫಲ ಅಲ್ಲ. ಹಾಗಾಗಿ ವಿವಾಹ, ದಾಂಪತ್ಯ, ವಸ್ತ್ರ, ಅಂದ, ವಾಹನ ಮತ್ತು ಬ್ಯೂಟಿ ರಿಲೇಟೆಡ್, ಕಾಸ್ಮೆಟಿಕ್ಸು, ಬೋಟಿಕ್ಕು, ಕ್ಲಾತಿಂಗ್ ಬಿಸ್ನೆಸ್ಸು, ಬಂಗಾರ ಇತ್ಯಾದಿ ಲೋಹಗಳ ವ್ಯಾಪಾರ, ಅಂದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ, ಸೀರಿಯಲ್ ಸೆಟ್ ಹಾಕುವಂಥವ್ರು, ಪೆಂಡಲ್ ಹಾಕುವಂಥವ್ರು, ಆರ್ಟಿಸ್ಟ್ಗಳು, ಆರ್ಕಿಟೆಕ್ಟ್ಗಳು, ಸಿನಿಮಾಗೆ ಕೆಲಸ ಮಾಡುವಂಥವ್ರು, ನಟ ನಟಿಯರು, ಡೈರೆಕ್ಟರು, ಪ್ರೊಡ್ಯೂಸರು, ಎಡಿಟರು, ಗ್ರಾಫಿಕ್ಸು, ಡಿಸೈನರು, ಈ ತರದ ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲರಿಗೂ ಕೂಡ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವಿದ್ಯೆಯಲ್ಲಿ ಅಭಿವೃದ್ಧಿ ಸಕ್ಸಸ್. ಫೇಲ್ಯೂರ್ ಇಲ್ಲ. ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಕೂಡ ಫೇಲ್ಯೂರೇ ಇಲ್ಲ, ಸಕ್ಸಸ್. ಯಾಕೆಂದ್ರೆ ರಾಶ್ಯಾಧಿಪತಿ ಮತ್ತು ಅದೃಷ್ಟಾಧಿಪತಿ ಸಪ್ತಮದಲ್ಲಿದ್ದಾರೆ. ಇನ್ನು ದ್ವಿತೀಯ ಮತ್ತು ಸಪ್ತಮಾಧಿಪತಿ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ವಿವಾಹ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಏಕಾದಶಕ್ಕೆ 6ನೇ ತಾರೀಕು ಅಲ್ಲಿಗೆ ದುಡ್ಡು ಸೇರುತ್ತೆ, ಕುಟುಂಬ ವೃದ್ಧಿ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂ ಸಿಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಭಿವೃದ್ಧಿ ಇದೆ. ಜೊತೆಗೆ ವಿವಾಹಾದಿ ಮಂಗಳ ಶುಭ ಕಾರ್ಯಗಳು ನಡೆಯುತ್ತೆ. ಅದಲ್ಲದೆ ಬೇರೆ ಶುಭ ಕಾರ್ಯಗಳು ನಡೆಯುತ್ತೆ. ಕುಜನು ಬಲ. ಇನ್ನು ಶನಿ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ
ಸುಖಕ್ಕೆ, ಪೂರ್ವ ಪುಣ್ಯಕ್ಕೆ, ಸಂತಾನಕ್ಕೆ ಅಧಿಪತಿ ಅಂತ ಪಂಚಮ ಶನಿ ಪ್ರಭಾವವನ್ನು ದೂರವಾಗಿ ಶನಿ 6ನೇ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಏನಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆ. ಸಂತಾನ ಸಿಗುತ್ತೆ, ಸುಖ ಸಿಗುತ್ತೆ, ಓಕೆ. ಆರೋಗ್ಯಕ್ಕೆ ಹಣ ಖರ್ಚಾಗುತ್ತೆ. ಯಾಕಂದ್ರೆ ಅವರು ರೋಗ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಸಾಲ, ಒಂಚೂರು ಸಣ್ಣ ಪುಟ್ಟ ಸಾಲ ಮಾಡುವಂತ ಸಾಧ್ಯತೆ, ಅಥವಾ ಮನೆ ಕಟ್ಟಕ್ಕೆ ಒಳ್ಳೆ ಸಾಲ, ಮದುವೆ ಮಾಡೋಕ್ಕೆ ಒಳ್ಳೆ ಸಾಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಸಾಲ, ಈ ತರ ಒಳ್ಳೆ ಸಾಲ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅವಾಗ ಏನಾಗುತ್ತೆ, ಶನಿಯಿಂದ ನಿಮಗೆ ಪಾಸಿಟಿವ್ ಆಯ್ತು, ಶುಕ್ರನಿಂದ ಪಾಸಿಟಿವ್, ಕುಜನಿಂದ ಪಾಸಿಟಿವ್ ಆಯ್ತು. ಇನ್ನು ನಿಮ್ಮ ರಾಶಿಯಿಂದ 12 ಮತ್ತೆ 9ನೇ ಮನೆ ಅಧಿಪತಿಯಾದಂತಹ ಬುಧನು 9ನೇ ಮನೆಗೆ ಬಂದುಬಿಡ್ತಾರೆ 6ನೇ ತಾರೀಕಿಂದ. ಅಲ್ಲಿಗೆ ಅಯನ ಶಯನ ಭೋಗಸ್ಥಾನ ಆಕ್ಟಿವೇಟ್ ಆಯ್ತು. ನಷ್ಟ ಸಣ್ಣ ಪ್ರಮಾಣದಲ್ಲಿರುತ್ತೆ, ದೊಡ್ಡ ಪ್ರಮಾಣ ನಷ್ಟ ಇರಲ್ಲ. ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಯಾವುದೇ ಕೆಲಸ ಕೈ ಹಾಕಿದ್ರು ಸಕ್ಸಸ್ಸು. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ವ್ಯಾಪಾರ ಪರವಾಗಿ ಹಣ ಸಂಪಾದನೆ ಮಾಡುವಂತಹ ಮೂಲಗಳೇನಿದೆ ಅದೆಲ್ಲ ನಿಮಗೆ ಬಲ ಆಗುತ್ತೆ. ಆದಾಯ 2 ಮತ್ತೆ 3ನ ಮೂಲಗಳು ಶುರುವಾಗುತ್ತೆ. ಒಂದೇ ಸಂಪಾದನೆ ಅಥವಾ ಒಂದೇ ಸಂಬಳ ಇರಲ್ಲ. ಆದಾಯದ 2 ಮತ್ತು 3ನೇ ಒಂದು ವಿಶೇಷವಾಗಿರ್ತಕ್ಕಂಥ ಮೂಲಗಳು ಉತ್ಪಾದನೆ ಆಗುವಂತ ದಾರಿ ಉತ್ಪತ್ತಿ ಆಗುತ್ತೆ ನಿಮಗೆ. ತನ್ಮೂಲಕ ನಿಮಗೆ ಒಳ್ಳೆ ಅಭಿವೃದ್ಧಿ ಬುಧನಿಂದ ನಿಮಗೆ ಸಿಗುತ್ತೆ. ಇನ್ನು ಲಾಭಾಧಿಪತಿನೂ ಭಾಗ್ಯಸ್ಥಾನದಲ್ಲಿದ್ದಾರೆ. ಗವರ್ಮೆಂಟ್ ಅಧಿಕಾರಿಗಳು, ಗವರ್ಮೆಂಟ್ ಕೆಲಸ ಮಾಡುವಂತವರು, ಈಗ ಗವರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥವ್ರು, ರಾಜಕೀಯ ವ್ಯಕ್ತಿಗಳು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರದ ಜೊತೆ ವ್ಯಾಪಾರದ ನಂಟನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಓವರ್ ಆಲ್ ನೋಡ್ಬೇಕಾದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವುದೇ ತರ ಅಹಿತಕರ ತೊಂದರೆ ಇದೆ, ಒಂದು ಶುಭ ಫಲ ಅಥವಾ ಸಕ್ಸಸ್ ಅಂತ ಹೇಳಬಹುದು. ಲಾಭದ ಫಲಗಳು, ಲಾಭ ಸ್ಥಾನದ ಫಲಗಳು ಭಾಗ್ಯದಲ್ಲಿ ಕೊಡ್ತಾ ಇದ್ದಾರೆ ಸೂರ್ಯ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಯ್ತು. ಓವರ್ ಆಲ್ ನೋಡಿದಾಗ ಈ ತರದ ನೆಗೆಟಿವಿಟಿ, ಏನೋ ಕಷ್ಟ ಆಗುತ್ತೆ, ಲಾಸ್ ಆಗುತ್ತೆ ಅನ್ನೋಂಥದ್ದು ಏನೂ ಇಲ್ಲ. ಸರಿ, ಇಷ್ಟೇನಾ? ಗ್ರಹ ಸ್ಥಿತಿಗಳು ಬೇರೆ ಬದಲಾವಣೆ ಇಲ್ವಾ? ಗುರು ಮೇಜರ್. ಗುರು ಏನಾಯ್ತು, ನಿಮಗೆ ತೃತೀಯ ಮತ್ತು ಷಷ್ಠಾಧಿಪತಿ ಭಾಗ್ಯದಲ್ಲಿದ್ದಾರೆ. ಅವಾಗ ನಿಮಗೆ ಧೈರ್ಯ ಜಾಸ್ತಿ ಕೊಡ್ತಾನೆ, ರೋಗಗಳು ಕಡಿಮೆ ಮಾಡ್ತಾನೆ, ಋಣಗಳು ಕಡಿಮೆ ಮಾಡ್ತಾನೆ, ಶತ್ರುಗಳನ್ನು ಕಡಿಮೆ ಮಾಡ್ತಾನೆ. ಗುರುಬಲ ಇದೆ. ಯಥೇಚ್ಛಂ ವಿಹಾರ ಅಂತ ಸಂಸ್ಕೃತದಲ್ಲಿ ಒಂದು ಮಾತು. ಯಥೇಚ್ಛಂ ವಿಹಾರ, ಯಾವ ಕೆಲಸ ಬೇಕಾದ್ರೂ ಮಾಡಿ, ಸಕ್ಸಸ್. ಭಗವಂತನ ಮೇಲೆ ಭಾರ ಹಾಕಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಶ್ರಮದಿಂದ ನಿಮ್ಮ ಕೆಲಸವನ್ನು ಮಾಡಿ, ಖಂಡಿತವಾಗ್ಲೂ ಮೇಜರ್ ಸಕ್ಸಸ್ ಆಗುತ್ತೆ. ತುಲಾ ರಾಶಿಯವರು ಯಾವುದೇ ತರದ ಭಯಪಡೋ ಅವಶ್ಯಕತೆ ಇಲ್ಲ. ಅದಲ್ಲದೆ ಹೊಸ ಪ್ರಯತ್ನಗಳಲ್ಲಿ ತೊಡಗ್ತೀರಾ, ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲ, ವಿವಾಹಕ್ಕೆ ಅನುಕೂಲ, ಸ್ತ್ರೀ ಮೂಲಕ ಪುರುಷರಿಗೆ ಲಾಭ, ಪುರುಷರ ಮೂಲಕ ಸ್ತ್ರೀಯರಿಗೆ ಲಾಭ, ಶುಭ ಕಾರ್ಯ ಪ್ರಸಂಗ, ಅಲೆದಾಟ ಹೆಚ್ಚಾಗುತ್ತೆ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಓಡಾಟಗಳನ್ನು ಮಾಡ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಕೆಟ್ಟ ಆಲೋಚನೆಗಳು ನಿಮ್ಮಿಂದ ದೂರವಾಗುತ್ತೆ. ಒಪ್ಪಂದಗಳು ನಿಮಗೆ ಸ್ಥಿರವಾಗಿ ನಿಲ್ಲುತ್ತೆ. ಪೂರ್ವಿಕರ ಆಸ್ತಿ ಬರುವಂತ ಸಾಧ್ಯತೆ. ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಬೇಕಾದ ಸ್ಥಳಕ್ಕೆ ಹೋಗಿ ಭೋಜನವನ್ನು ಮಾಡ್ತೀರಾ. ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಪಡಿತೀರಾ. ಪ್ರಯತ್ನದಲ್ಲಿ ಅಪಜಯವಿಲ್ಲ, ಜಯವೇ ಇದೆ. ಮೇಲಾಗಿ ಮನೆಗಳಲ್ಲಿ ಸ್ವಲ್ಪ ಸಿಂಗಾರ ಮಾಡಕ್ಕೆ ಸ್ವಲ್ಪ ಖರ್ಚನ್ನ ಮಾಡ್ತೀರಾ. ಆರೋಗ್ಯಕ್ಕೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಸ್ನೇಹಿತರಿಂದ ಸಹಾಯ ಇದೆ, ಬಂಧುಗಳಿಂದ ಸಹಾಯ ಇದೆ, ಮಿತ್ರರಿಂದ ಸಹಾಯ ಇದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನ, ಕೆಲವೊಂದು ಮಂತ್ರಗಳನ್ನ, ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಶನಿ ಸ್ತೋತ್ರ ಆಗ್ಬೋದು, ಆಮೇಲೆ ಪಂಚರತ್ನ ಸ್ತೋತ್ರ ಆಗ್ಬೋದು, ಗಣಪತಿ ಸ್ತೋತ್ರ ಆಗ್ಬೋದು, ಕೇಳೋದ್ರಿಂದ ಶುಭ ಕಾರ್ಯಗಳು ಇನ್ನೂ ಚೆನ್ನಾಗಾಗುತ್ತೆ. ಆಯ್ತಾ? ಮತ್ತೆ ಸ್ನೇಹಿತರ ಜೊತೆಗೆ ಏನಾದ್ರು ಸಂಬಂಧ ಇಟ್ಟುಕೊಂಡು ಏನಾದ್ರು ವ್ಯಾಪಾರ ಮಾಡ್ತೀರಾ, ಪ್ಲಾನ್ ಮಾಡ್ಕೊಳ್ಬಹುದು. ಬುದ್ಧಿಗೆ ತಕ್ಕಂತೆ ಸಂಪಾದನೆ ಹೆಚ್ಚಾಗುತ್ತೆ. ಒಳ್ಳೆ ಭೋಜನ ಕೂಟಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಉದ್ಯೋಗದಿಂದ ಲಾಭ ಪಡಿತೀರಾ. ಪತ್ನಿ ಪುತ್ರರಿಂದ ಸೌಖ್ಯ. ಊಹಿಸಕ್ಕೆ ಆಗದೇ ಇರತಕ್ಕಂಥ ಪ್ರಮಾಣದಲ್ಲಿ ನಿಮ್ಮ ಕಾರ್ಯಕ್ಷಮ ಜಯಪ್ರಾಪ್ತಿ ಅನ್ನುವಂಥದ್ದು ಕಾಣಬಹುದು. ಶತ್ರು ಬಾಧೆಗಳು ಕೂಡ ನಿಮಗೆ ದೂರವಾಗುತ್ತೆ. ಒಳ್ಳೆ ಅಭಿವೃದ್ಧಿಯನ್ನ ಕಾಣಬಹುದು. ಆಸ್ತಿಗಳು ಲಭ್ಯವಾಗುವಂತ ಸಾಧ್ಯತೆ. ವಾಹನ ಯೋಗ, ವಾಹನ ಮಾಲೀಕರಿಗೆ, ಚಾಲಕರಿಗೆ, ವಾಹನದ ಸೇಲ್ಸ್ ಅಂಡ್ ಸರ್ವಿಸ್ ಬಿಸ್ನೆಸ್ ಮಾಡುವಂತವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಆಗಿ ಅನುಕೂಲಗಳು ಕೂಡ ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಕೆಲವೊಂದಿಷ್ಟು ಸಣ್ಣ ಸಣ್ಣ ಬದಲಾವಣೆಗಳನ್ನ ನೀವು ಕಾಣ್ತೀರಾ, ಅಂದ್ರೆ ಪಾಸಿಟಿವ್ ಆಗಿ. ಕೋರ್ಟು ಕಚೇರಿ ಸಂಬಂಧಪಟ್ಟಂತ ವಿಚಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾವುದೇ ತಲೆನೋವು ಇದ್ರೂ ಕೂಡ ಈ ತಿಂಗಳು ತಲೆನೋವುಗಳೆಲ್ಲ ದೂರ ಆಗ್ತಾ ಬರುತ್ತೆ. ಪರ್ಸನಲ್ ವ್ಯವಹಾರಗಳು, ವ್ಯಾಪಾರಗಳ ಬಗ್ಗೆ ಯಾರಿಗೂ ತಿಳಿಸಕ್ ಹೋಗ್ಬೇಡಿ. ಯಾರನ್ನು ತಿಳಿಸಿದ್ರೆ ಸ್ವಲ್ಪ ಗೌರವ ಧಕ್ಕೆ ಆಗುವಂತ ಸಾಧ್ಯತೆ. ಅಪಘಾತಗಳ ಭಯ ಅನ್ನುವಂಥದ್ದು ದೂರವಾಗುತ್ತೆ. ಜೊತೆಗೆ ಅಧಿಕಾರ ಅನ್ನುವಂಥದ್ದು ಸಿಗುತ್ತೆ. ಒಳ್ಳೆ ಸ್ಥಾನ ಬಲ ಅನ್ನುವಂಥದ್ದು ಅಭಿವೃದ್ಧಿ ಆಗುತ್ತೆ. ಸಂತಾನಕ್ಕೆ ಸ್ವಲ್ಪ ಅನುಕೂಲಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಏನೇ ತರದ ಭಯಪಡ ಅವಶ್ಯಕತೆ ಇಲ್ಲ. ಅದಲ್ಲದೆ ಸರ್ಕಾರಿ ಉದ್ಯೋಗ, ಯಾವುದರಲ್ಲಿ ಶಿಕ್ಷಣದ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಂತ್ರಿಗಳಿಗೆ, MLAಗಳಿಗೆ, ಕೌನ್ಸಿಲರ್ಗಳಿಗೆ, ಕಾರ್ಪೊರೇಟರ್ಗಳಿಗೆ, ಮೇಯರ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಗೌರಿ ದೇವಿಯೇ ನಮಃ ಅಂತ ಆರಾಧನೆ ಮಾಡೋದ್ರಿಂದ ಹೆಣ್ಣು ಮಕ್ಕಳು ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಇನ್ನೂ
ಅಭಿವೃದ್ಧಿಯಾಗಿ ಅನುಕೂಲಗಳಾಗುತ್ತೆ. ಧೈರ್ಯ ಹೆಚ್ಚಾಗಿ ಸ್ವಲ್ಪ ಅಹಿತಕರ ಘಟನೆಗಳಿಂದ ದೂರ ಇರ್ತೀರಾ. ಸುಮಾರು ಜನಕ್ಕೆ ನೆಗೆಟಿವ್ ಆಗ್ತಾ ಇದ್ರೆ ನಿಮಗೆ ನೆಗೆಟಿವ್ ಆಗಲ್ಲ. ಆದಾಯಕ್ಕೆ ಕೊರತೆ ಬರೋದಿಲ್ಲ. ಭೂಮಿ ವಾಹನ ಯೋಗಗಳು ಹೆಚ್ಚಾಗಿದೆ. ವಿದೇಶಿ ಯಾತ್ರೆ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕೇಶ ಸೌಂದರ್ಯ, ತಲೆ ಕೂದಲಿನ ಸೌಂದರ್ಯ ಹೆಚ್ಚಾಗುತ್ತೆ. ಕಲ್ಯಾಣ ಪರಂಪರೆ ಅಭಿವೃದ್ಧಿ ಆಗ್ತಾ ಏನೋ ಒಂದು ಇಷ್ಟು ದಿನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದಿನಕ್ಕೆ ಒಳ್ಳೇದಾಗ್ತಾ ಇದೆಯಲ್ಲಪ್ಪ, ಏನೋ ಭಗವಂತನ ಅನುಗ್ರಹ ಸಿಗ್ತಾ ಇದೆಯಲ್ಲಪ್ಪ ಅನ್ನುವಂಥ ಅಪೇಕ್ಷೆಗೆ ನೀವು ಬರ್ತೀರಾ. ತುಲಾರಾಶಿಯವರಿಗೆ ಈ ತಿಂಗಳು ಯಾವುದೇ ಪರಿಹಾರ ಬೇಡ. ನಮ್ಮಲ್ಲೊಂದು ಮಾತಿದೆ, ಎಲ್ಲ ಚೆನ್ನಾಗಿದೆ ಅಂತ ಸ್ವಲ್ಪ ಅಹಂಕಾರ ಮಾಡ್ಕೊಂಡ್ಬಿಡೋದು, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಬಿಡೋದು ಖಂಡಿತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಹೆಚ್ಚಿನ ಅಹಂಕಾರಕ್ಕೆ ನೀವು ಒಳಗಾಗೋದು ಬೇಡ. ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಬೇಡ. ಸಾಧ್ಯವಾದಷ್ಟು ನಿಮ್ಮ ಶ್ರಮ ಹೆಚ್ಚಾಗಿರಲಿ, ಪ್ರಯತ್ನ ಹೆಚ್ಚಾಗಿರಲಿ, ಭಗವಂತ ಅನುಗ್ರಹ ಮಾಡ್ತಾನೆ. ನಾನು ಪ್ರತಿ ವಿಡಿಯೋಲಿ ನಿಮ್ಮ ಮೂಲ ಜಾತಕ ತೋರಿಸ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಖಂಡಿತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಲಾರಾಶಿಯವರು ಒಳ್ಳೆಯದೇ ಇದೆ. ನೀವು ಪ್ರಯತ್ನ ಪಡಿ, ಪ್ರಯತ್ನಶೀಲರಾಗಿ ಖಂಡಿತ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಕಾಣುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಆ ಭಗವಂತನ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಿಮ್ಮ ಪಿತೃಗಳ ಆಶೀರ್ವಾದ ಎಲ್ಲದರ ಮುಖಾಂತರ ನಿಮಗೆ ಅತ್ಯಂತ ಶುಭ ಒಂದು ಫಲ ಅನ್ನುವಂಥದ್ದು ಸಿಗ್ತಾ ಇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಧೈರ್ಯವಾಗಿರಿ, ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ನೋಡಿದ್ರಲ್ಲ ತುಲಾರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ. ಜೂನ್ ತಿಂಗಳಲ್ಲಿ ನಿಮಗೆ ಅತ್ಯಂತ ಶುಭ ಕಾಲ. ಇದನ್ನ ಉಪಯೋಗಿಸ್ಕೊಂಡ್ರೆ ಖಂಡಿತ ಸಕ್ಸಸ್ ಅನ್ನ ಹೊಂದುತ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.